ರಂಗಪ್ರಸಾದ್ ಪುತ್ರಿ ವಾಸಂತಿ ಸಹೋದರಿಯ ಹೇಳಿಕೆಯನ್ನ ಪಡಿತಾ ಇದ್ದಾರೆ SIT ಅಧಿಕಾರಿಗಳು. ಈ ರಂಗಪ್ರಸಾದ್ ಯಾರು ಅಂತ ಅಂದರೆ ಸುಜಾತಾ ಭಟ್ ಏನು ಅಜ್ಜಿ ಇದ್ದಾರೆ ಅವರು ಅವರ ಜೊತೆ ಬಾಳ್ತಾ ಇದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಆ ವ್ಯಕ್ತಿಯ ಮಗಳು ಈ ವಾಸಂತಿ ಯಾರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿದ್ದರು ಸುಜಾತಾ ಭಟ್ ಅವರ ಮಗಳು ವಾಸಂತಿ. ಆ ವಾಸಂತಿ ಫೋಟೋ ತೋರಿಸಿ ಈಕೆ ನನ್ನ ಮಗಳು ಅಂತ ಸುಜಾತಾ ಭಟ್ ಹೇಳ್ತಾ ಇರೋದು. ಬಟ್ ಈ ವಾಸಂತಿ ಅನ್ನುವರು ತುಂಬ ಸಸ್ಪಿಷಿಯಸ್ ಆಗಿ ಅವರು ಸುಸೈಡ್ ಮಾಡ್ಕೊಂಡಿರ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ರಂಗಪ್ರಸಾದ್ ಮಗಳು ವಾಸಂತಿ ಸಾವಿಗೆ ಸಂಬಂಧಪಟ್ಟಂತೆ ಇನ್ನೊಬ್ಬ ಸಹೋದರಿಯಿಂದ ಮಾಹಿತಿಯನ್ನು ಪಡೀತಾ ಇದ್ದಾರೆ. 2007ರಲ್ಲಿ ವಾಸಂತಿ ಮಿಸ್ಸಿಂಗ್ ಆದಾಗ ಬೆಂಗಳೂರಿನ ಸಂಜಯ್ ನಗರದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಅದಾದ ಮೇಲೆ 15 ದಿನಗಳ ನಂತರ ನಾಪೋಕ್ಲುವಿನ ಕಾವೇರಿ ನದಿಯಲ್ಲಿ ವಾಸಂತಿ ಅವರ ಶವ ಪತ್ತೆ ಆಯಿತು. ಸೊ ಈ ಬಗ್ಗೆ ಪೊಲೀಸ್ ಅಧಿಕಾರಿ ರಮೇಶ್ ಅವರನ್ನು SIT ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. ಅಂದರೆ ಆಗ ಪೊಲೀಸ್ ಅಧಿಕಾರಿಯಾಗಿದ್ದಂತಹ ರಮೇಶ್ ಕುಮಾರ್ ಅವರು ಈಗ ಅವರು ರಿಟೈರ್ಡ್. ಈ ಕೇಸ್ಗೆ ಸಂಬಂಧಪಟ್ಟಂತೆ ರಿಟೈರ್ಡ್ ಆಫೀಸರ್ ರಮೇಶ್ ಕುಮಾರ್ ಅವರನ್ನು SIT ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಮಿಸ್ಸಿಂಗ್ ಕಂಪ್ಲೇಂಟ್ ಬಂತು ಅನ್ನೋದಾದರೆ ತಾವು ಏನು ಮಾಡಿದ್ರಿ, ಹಾಗಾದರೆ ಎಲ್ಲಿ ಅವರು ಶವ ಸಿಕ್ತು, ಸೊ ಶವ ಯಾವ ರೀತಿಯಲ್ಲಿ ಸಿಕ್ತು, ಇದು ಸುಸೈಡೇನಾ ಅಥವಾ ಬೇರೆನಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪೊಲೀಸ್ ಅಧಿಕಾರಿಗಳನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಸುಜಾತಾ ಭಟ್ ಮಾತ್ರ ಇಲ್ಲ ವಾಸಂತಿ ಭಟ್ ಸತ್ತೋಗಿಲ್ಲ, ಅವ್ರು ಜೀವಂತವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ವಾಸಂತಿ ಅವರ ಸಹೋದರ ಮತ್ತು ಸಹೋದರಿಯರು ಇಲ್ಲ ವಾಸಂತಿ ಸತ್ತೋಗಿದ್ದಾರೆ, ಯಾಕೆ ಅಂತಂದರೆ ಅವರ ಶವವನ್ನು ನಾವೇ ಗುರ್ತು ಹಿಡಿದಿದ್ದೀವಿ, ಹೀಗಾಗಿ ಅವರು ಬದುಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸುಜಾತಾ ಭಟ್ ಹೇಳ್ತಾ ಇರೋ ಪ್ರಕಾರ ವಾಸಂತಿ ಸತ್ತೇ ಹೋಗಿಲ್ಲ ಅನ್ನೋದಾದರೆ ಈಗ ವಾಸಂತಿ ಎಲ್ಲಿದ್ದಾರೆ, ಎಲ್ಲಿಗೆ ಹೋದ್ರು, ಅವತ್ತು ಅವರ ಸಹೋದರ ಸಹೋದರಿಯರು ಗುರುತಿಸಿದ್ದಂತಹ ಶವ ಯಾರ್ದು, ಹಾಗಾದರೆ ಅದು ವಾಸಂತಿ ಅವರದ್ದಲ್ಲ ಅನ್ನೋದಾದರೆ, ಮತ್ತು ವಾಸಂತಿಗೂ ಈಗ ಪೀಟರ್ ಅನ್ನೋ ಹೆಸರು ಏನು ಕೇಳಿ ಬರ್ತಾ ಇದೆ, ಅವ್ರಿಗೂ ಏನು ಸಂಬಂಧ ಇತ್ತು, ಅವ್ರ ಪಾತ್ರ ಏನು, ಈ ಥರ ಹಲವಾರು ವಿಚಾರಗಳ ಬಗ್ಗೆ SIT ಟೀಮ್ ಈಗ ತನಿಖೆ ನಡೆಸ್ತಾ ಇದೆ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ತಾ ಇದ್ದಾರೆ, ಏನೇನೋ. ಬಟ್ ಅನ್ಯಾಯ ಆಗಿದ್ದರೆ ಎಲ್ಲವೂ ಹೊರಗಡೆ ಬರಲಿ. ವಾಸಂತಿ ಅನ್ನೋ ಹೆಣ್ಣು ಮಗಳಿಗೆ ನಿಜಕ್ಕೂ ಆಕೆ ಕಾಲ್ಜಾರಿ ಬಿದ್ದರೋ ಅಥವಾ ಸುಸೈಡ್ ಮಾಡ್ಕೊಂಡ್ರೋ ಆ ವಿಚಾರದಲ್ಲಿ ಏನಾದರೂ ನಿಜಕ್ಕೂ ಕೂಡ ಏನಾದರೂ ಯಾರಿಗೂ ತಿಳಿದೇ ಇರುವಂತಹ ಸತ್ಯ ಹೊರಗಡೆ ಬಂದರೆ ಫೇರ್ ಇನಫ್. ಬಟ್ ಒಟ್ಟಾರೆ ಒಂದೂ ಬಿಡದಂತೆ SIT ಟೀಮ್ ಬಿಫೋರ್ ಅದು ತನ್ನ ಕಚೇರಿಯನ್ನು ಮುಚ್ಚುವುದರ ಒಳಗಡೆ ಬಂದಿರುವ ಎಲ್ಲ ದೂರುಗಳನ್ನು ತುಂಬ ಆಳವಾಗಿ ತನಿಖೆ ನಡೆಸಿ ಎಲ್ಲ ಕ್ಲಾರಿಟಿಯೊಂದಿಗೆ ದಿ ಎಂಡ್ ಬರೆಯೋದಕ್ಕೆ ರೆಡಿಯಾಗಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ಇದೇನಿದು ಹೊಸ ಟ್ವಿಸ್ಟ್ ಇದು? ಏಕೆಂದರೆ ಸುಜಾತಾ ಭಟ್ಟು ಅನನ್ಯ ಭಟ್ ಅಂದರು, ಅಲ್ಲ ಅದು ವಾಸಂತಿ ಅಂದರು, ವಾಸಂತಿ ಸತ್ತು ಹೋಗಿಲ್ಲ ಅಂತಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಸತ್ತೋಗಿದ್ದಾರೆ ಯಾಕೆ ಅಂತ ಹೇಳ್ತಾ ಇದ್ದಾರೆ. SIT ಅವರು ಈ ವಿಚಾರದಲ್ಲೂ ತನಿಖೆ ನಡೆಸ್ತಾ ಇದ್ದಾರೆ. ಅಂದರೆ ಅರ್ಥ ಬಂದಂತಹ ಪ್ರತಿ ದೂರನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆ ದೂರಿನ ಹಿನ್ನೆಲೆಯಲ್ಲಿ ತನಿಖೆ ಮಾಡೋದಕ್ಕೆ ಈಗ ರೆಡಿ ಆಗಿದೆ ಎನ್ನಿ SIT ಟೀಮ್. ರಾಧಾ, ಏನಂದ್ರೆ ಈ ಒಂದು ಮುಖ್ಯಾಂಶ ಅಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸು ಈ 2007ರಲ್ಲಿ ವಾಸಂತಿ ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಆ ಪ್ರಕರಣವನ್ನ ಹೇಗಾಯ್ತು ಏನು ಅಂತಕ್ಕಂಥ ಮಾಹಿತಿಯನ್ನ ಬಯಲಿಗೆಳೆದಿತ್ತು. ಯಾಕೆ ಆ ಸುದ್ದಿ ಬಯಲಿಗೆಳೆದಂತ ಸಂದರ್ಭ ಬಂತು ಅಂತಂದ್ರೆ ಅಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಸುಜಾತಾ ಭಟ್. ಸುಜಾತಾ ಭಟ್ ವಾಸಂತಿ ಸತ್ತೋಗಿರ್ತಾಳೆ, ಆದ್ರೆ ಅವಳ ಫೋಟೋ ಹಿಡ್ಕೊಂಡು ಅನನ್ಯ ಭಟ್ ಅಂತ ಹೇಳಿ ಧರ್ಮಸ್ಥಳದ ಕೇಸ್ ರಿಜಿಸ್ಟರ್ ಮಾಡಕ್ ಹೋಗಿರ್ತಾಳೆ. ಆ ಪ್ರಕರಣ ಅಲ್ಲಿಂದ ಶುರುವಾಗಿರುತ್ತೆ. ಇಲ್ಲಿ ಒಂದು ಸುಜಾತಾ ಭಟ್ ಯಾಕೆ ಬಂದ್ಲು ಅಲ್ಲಿ ಅಂತಂದ್ರೆ ಯಾರು ಅವಳನ್ನ ಹಂಗೆ ಕರೆತಂದ್ರು ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಆಮೇಲೆ ಸುಜಾತಾ ಭಟ್ಟು ರಂಗಪ್ರಸಾದ್ ಅಂತಕ್ಕಂಥವ್ರನ್ನ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಸೊ ಅವಾಗ ರಂಗಪ್ರಸಾದ್ಗೆ ಮುಂಚಿನ ಏನು ಮದುವೆ ಆಗಿರ್ತಾನೆ ಅವ್ರಿಗೆ ಶ್ರೀವತ್ಸ ಅಂತ ಹೇಳಿ ಒಬ್ಬ ಮಗ ಇರ್ತಾರೆ. ಆತನಿಗೆ ಹುಷಾರಿರಲ್ಲ.
ರಾಮಯ್ಯ ಆಸ್ಪತ್ರೆಗೆ ಹೋಗಿ ಬರ್ತಾ ಇರೋ ಸಂದರ್ಭದಲ್ಲಿ ವಾಸಂತಿ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ನರ್ಸ್ ಆಗಿ. ಬಹಳ ಸುಂದರಿ ಅಂತ ಹೇಳಿ ಆಗಿನ ಕಾಲದಲ್ಲೇ ಪೊಲೀಸರು ಹೇಳಿರ್ತಕ್ಕಂತ ಒಂದು ವಿಚಾರ ಅದು. ಅವಳ ಜೊತೆಗೆ ಪ್ರೀತಿ ಆಗಿ ಮದುವೆ ಆಗಿರ್ತಾರೆ. ಕಾಲಕ್ರಮೇಣ ರಂಗಪ್ರಸಾದ್ ಸತ್ತು ಹೋಗ್ತಾರೆ, ಶ್ರೀವತ್ಸವ ಸತ್ತು ಹೋಗ್ತಾರೆ, ವಾಸಂತಿನೂ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆತ್ಮಹತ್ಯೆ ಕಾರಣ ಏನು ಇರ್ತಕ್ಕಂಥದ್ದು ನನ್ನಷ್ಟಕ್ಕೆ ನಾನು ಸತ್ತೋಗಿದ್ದೀನಿ ಹಾಗೆ ಅಂತ ಏನೋ ಡೆತ್ ನೋಟ್ ಬರ್ದಿಟ್ಟಿರ್ತಾರೆ. ಆದ್ರೆ ಆ ಪ್ರಕರಣದಲ್ಲಿ ಮುಗ್ದೋಗಿರುತ್ತೆ. ಯಾವಾಗ ಈ ಸುಜಾತ ಭಟ್ಟು ವಾಸಂತಿಯ ಫೋಟೋ ಹಿಡ್ಕೊಂಡು ಅನನ್ಯ ಭಟ್ ಅಂತ ಬಂದು ತೋರಿಸಿರ್ತಾಳೆ, ಅವಾಗ ಪೊಲೀಸರು ನಮಗೆ ಒಂದು ಗ್ಯಾರಂಟಿ ಸಿಗೋ ಒಂದು ಮಾಹಿತಿ ಸಿಕ್ಕಿ ಆಗಿನ ಕಾಲದಲ್ಲಿ ಸಂಜಯ್ ನಗರದಲ್ಲಿ ಏನೋ ಕೇಸ್ ರಿಜಿಸ್ಟರ್ ಆಗಿರುತ್ತೆ, ಮಿಸ್ಸಿಂಗ್ ಕೇಸು. ಆ ಪ್ರಕರಣದಲ್ಲಿ ಯಾರು ತನಿಖೆ ಮಾಡ್ತಾ ಇದ್ರು ಅಂತ ಗ್ಯಾರಂಟಿ ನ್ಯೂಸ್ ಹುಡುಕ್ತಾ ಹೋದಾಗ ರಮೇಶ್ ಅವರು ನಮ್ಮನ್ನು ಭೇಟಿ ಆಗ್ತಾರೆ. ಅವರ ಹತ್ರ ಹೇಳ್ತಕ್ಕಂಥ ವಿಚಾರದಲ್ಲಿ ಕಾರಣ ಏನು ಅಂತ ಗೊತ್ತಾಗಲ್ಲ. ಆದ್ರೆ ಪ್ರಕಾಶ್ ರೈ ಸಹೋದರ ಅಂತ ಹೇಳಿಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಇದುವರೆಗೂ ಗೊತ್ತಿಲ್ಲ. ಆಮೇಲೆ ಬಂದಿರ್ತಾರೆ ಅರವಿಂದ್, ಸಂಜಯ್ ನಗರದಲ್ಲಿ, ಬೆಂಗಳೂರು ಸಂಜಯ್ ನಗರದಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರು. ಗುರುಪ್ರಸಾದ್, ಆಮೇಲೆ ಸುಜಾತ ಭಟ್ಟು, ಶ್ರೀವತ್ಸ, ಹಾಗೆ ಅವರು ಮದುವೆ ಆಗಿರ್ತಕ್ಕಂಥ ವಾಸಂತಿ ಎಲ್ಲರೂ ಅಲ್ಲೇ ಇರ್ತಾರೆ. ಸೊ ಈ ಒಂದು ದಿನ ಇವಳು ಮಿಸ್ ಆದಾಗ ಹುಡುಕಕ್ಕೆ ಅಂತ ಹೋಗಿರೋ ಸಂದರ್ಭದಲ್ಲಿ ಯಾರು ಈ ಪೀಟರ್ ಅಂತ ಇವಾಗ ಏನ್ ಗೊತ್ತಾಗ್ತಾ ಇದೆ, ಆ ಪೀಟರ್ನೇ ಒಂದು ತನ್ನ ಕಾರನ್ನು ಬಡ್ಕೊಂಡು ಪೊಲೀಸ್ನಾಗೆಲ್ಲ ಕರ್ಕೊಂಡು ಹೋಗೋ ಇನ್ವೆಸ್ಟಿಗೇಷನ್ ಹೆಲ್ಪ್ ಮಾಡೋದು ಮತ್ತೊಂದೆಲ್ಲ ಮಾಡ್ತಾ ಇರ್ತಾನೆ. ಅದ್ರ ಮಧ್ಯದಲ್ಲಿ ಪೊಲೀಸರ ಹತ್ರ ಕೇಳ್ತಾನೆ, ನಂದೇನಾದ್ರು ಹೆಸರು ಹೇಳಿದಾರ ಸರ್, ನಂದೇನಾದ್ರು ವಿಷಯ ಬಂದಿದೆಯಾ ಸರ್ ಹಾಗೆ ಅಂತ. ಅವಾಗ ಪೊಲೀಸ್ನವರು ಇಲ್ಲಪ್ಪ ನಿದೇನು ಬಂದಿಲ್ಲ, ಮೇಲ್ನೋಟಕ್ಕೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಯಾವಾಗ ಇಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆದ 10 ದಿನದ ಬಳಿಕ ಕೊಡಗಿನ ನಾಪೋಕ್ಲಿನಲ್ಲಿ ಕಾವೇರಿ ನದಿ ಬಳಿಯಲ್ಲಿ ವಾಸಂತಿಯ ಶವ ಸಿಗುತ್ತೆ. ಅವಾಗ ವಾಸಂತಿಯ ಸಹೋದರಿ ಆ ಮೃತದೇಹವನ್ನ ಗುರುತಿಸುತ್ತಾಳೆ. ಅದಲ್ಲಿ ಮುಗ್ದೋಗಿರುತ್ತೆ. ಆದ್ರೆ ಈಗ ಸುಜಾತ ಭಟ್ಟಿಗೆ ಬಂದಿರೋ ಕಾರಣ ಏನು, ಮತ್ತೀಗ ಸುಜಾತ ಭಟ್ರನ್ನ ಎನ್ಕ್ವೈರಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಅಲ್ಲಿ ಬಂದಿರತಕ್ಕಂಥ ಸುದ್ದಿಯ ಆಧಾರದ ಮೇಲೆ SIT ಅವರು ಪ್ರಣಬ್ ಮೋಹಂತಿ ಅವರ ಗಮನಕ್ಕೂ ಕೂಡ ತಂದಿತ್ತು. ಅವರ ಈಗ ಒಂದು ತಂಡ ಏನಿದೆ, ಸಬ್ ಇನ್ಸ್ಪೆಕ್ಟರ್ ಮತ್ತೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ವಿಡಿಯೋ ರೆಕಾರ್ಡ್ ಮಾಡಿ ರಮೇಶ್ ಅವರ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಹಾಗೇನೆ ರಂಗಪ್ರಸಾದ್ ಅವರ ಪುತ್ರಿಯ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಆಮೇಲೆ ಶ್ರೀವಾಸ ಇವಾಗ ನಾಪತ್ತೆ ಆಗಿದ್ದಾರೆ, ಅವರ ಸಹೋದರನ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಹಾಗೆ ರಮೇಶ್ ಅವರು ಅವತ್ತೇನು ಸಂಜಯ್ ನಗರದಲ್ಲಿ ತನಿಖೆ ಮಾಡ್ತಾ ಇದ್ರು, ASI ರಿಟೈರ್ಡ್, ಅವರ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಸೊ ಇದೆಲ್ಲ ಯಾಕೆ ನಡೀತಾ ಇದೆ ಅಂತಂದ್ರೆ ಅದು ಕೊಲೆಯಾಗಿತ್ತ ಏನು ಇರ್ತಕ್ಕಂಥ ಒಂದು, ನೀವು ಆಗ್ಲೇ ಹೇಳ್ತಾ ಇದ್ರಿ ಧರ್ಮಸ್ಥಳದ ವಿಚಾರಕ್ಕೆ ಹೋದಾಗ ಏನೇನೋ ಬೇರೆ ವಿಚಾರಗಳೆಲ್ಲ ಬಯಲಿಗೆ ಬರ್ತಾ ಇದೆ ಅಂತ. ಸೊ ಹಾಗಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಪ್ರಣಬ್ ಮೋಹಂತಿ ಅವರಿಗೆ ಒತ್ತಾಯ ಮಾಡಿತ್ತು, ಅದು ಆತ್ಮಹತ್ಯೆನೋ ಕೊಲೆನೋ ಏನಿರ್ತಕ್ಕಂಥ ತನಿಖೆ ಆಗಬೇಕು ಅಂತ ಹೇಳಿದ್ವಿ. ಸೊ ಆ ನಿಟ್ಟಿನಲ್ಲಿ ಈಗ ಒಂದು ರೀತಿಯಲ್ಲಿ ಈಗ ತನಿಖೆ ನಡೀತಾ ಇದೆ. ಸುಜಾತ ಭಟ್ಟು ಆ ಫೋಟೋ ಹಿಡ್ಕೊಂಡ್ ಬಂದಿದ್ದೀವಿ ಯಾರು ಏನು ಅಂತ ಕರ್ತಂದವ್ರು ಯಾರು, ನನ್ಗಿನ್ನೂ ಅರ್ಥ ಆಗಿಲ್ಲ ಅರವಿಂದ್ ಅವರೇ, ನನ್ಗಿನ್ನೂ ಅರ್ಥ ಆಗದಿರೋದು ಈ ಪೀಟರ್ ಯಾರಾತ? ಪ್ರಕಾಶ್ ರೈ, ನಟ ಪ್ರಕಾಶ್ ರೈ ಸಹೋದರ ಅಂತ ಹೇಳ್ಕೊಂಡು ಬಂದಿರ್ತಾನೆ. ಯಾವಾಗ ಬಂದಿರ್ತಾರೆ? 2007ರಲ್ಲಿ. ಎಲ್ಲಿಗೆ ಬಂದಿರ್ತಾರೆ? ಸಂಜಯ್ ನಗರ ಲೊಟ್ಟೆಗೊಲ್ಲಹಳ್ಳಿ. ಯಾರ ಮನೆಗೆ? ವಾಸಂತಿ ಅವ್ರ ಮನೆಗೆ, ರಂಗಪ್ರಸಾದ್ ಮನೆಗೆ. ಅಂದ್ರೆ ಎದಕ್ ಬರ್ತಾರೆ? ಶ್ರೀವತ್ಸ ಮತ್ತೆ ಇವನು ಪೀಟರು ಬಹಳ ಆತ್ಮೀಯ ಗೆಳೆಯರು ಅಂತ. ಯಾರು ಶ್ರೀವತ್ಸ? ರಂಗಪ್ರಸಾದ್ ಅವರ ಮಗ. ಓಕೆ, ರಂಗಪ್ರಸಾದ್ ಅವರ ಮಗ ಮತ್ತು ಪೀಟರು ಕ್ಲೋಸ್ ಫ್ರೆಂಡ್ಸು. ಹೌದೌದು. ಸೊ ಇವ್ರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾಗ ಇದು ಮಿಸ್ಸಿಂಗ್ ಆಗತ್ತೆ, ವಾಸಂತಿ ಮಿಸ್ ಆಗ್ತಾರೆ. ಸೊ ವಾಸಂತಿ ಕೇಸಲ್ಲಿ ಪೀಟರ್ಗೆ ಏನಾದ್ರೂ ಸಂಬಂಧ ಇದೆಯಾ? ಅದೇ ಪ್ರಶ್ನೆ ಮುಚ್ಚೋಗಿರ್ತಕ್ಕಂಥದ್ದು ಇವಾಗ. ಹಾಗಾಗಿ ತನಿಖೆ ಮಾಡ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಸುಜಾತ ಭಟ್ ಅಜ್ಜಿ ವಾಸಂತಿ ಫೋಟೋ ತೋರಿಸಿ ನನ್ ಮಗಳು ಅಂತ ಹೇಳಿ ಧರ್ಮಸ್ಥಳಕ್ಕೆ ಯಾಕೆ ಲಿಂಕ್ ಮಾಡ್ತಿದ್ದಾರೆ? ಮತ್ತೆ ಈಗ ನಾವು ಮಾತಾಡ್ಕೊಳ್ತಿರ್ತೀವಲ್ಲ, ರೈಟ್ ಇಷ್ಟು ಲೆಫ್ಟ್ ಇಷ್ಟು ಹಾಗೆ ಹೀಗೆ ಅಂತ. ಸೊ ಇವ್ರನ್ನ ಕರ್ಕೊಂಡವ್ರು ಯಾರು ಹಾಗಾದ್ರೆ? ಪೀಟರ್ ಯಾರು? ಪೀಟರೇ ಕರ್ಕೊಂಡ್ ಬಂದಿರಬಹುದಾ ಸುಜಾತ ಭಟ್ಲನ್ನ? ಆಮೇಲೆ ರಂಗಪ್ರಸಾದ್ ಸಾಕಷ್ಟು ಆಸ್ತಿ ಮಾಡಿರ್ತಕ್ಕಂಥದ್ದು. ಈಗ ಶ್ರೀವತ್ಸನೂ ಇಲ್ಲ, ರಂಗಪ್ರಸಾದ್ ಇಲ್ಲ, ಯಾರು ಇಲ್ಲ ಅಂದಾಗ ಅದೆಲ್ಲ ಆಸ್ತಿ ಈಗ ಪೀಟರ್ ಕರ್ಕೊಂಡ್ ಬಂದ್ರೆ ಅದು ಅವ್ರ ಬುಡಕ್ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಸುಜಾತ ಭಟ್ನ ಬಿಟ್ಬಿಟ್ಟು ಈ ಫೋಟೋನ ಕೊಟ್ಬಿಟ್ಟು ಮಿಸ್ಸಿಂಗ್ ಅಂತ ಹೇಳಿ ಅಂತ ಹೆಂಗ್ ಹೇಳ್ತಾರೆ? ಆಸ್ತಿ ಅದರ್ವೈಸ್ ಇವು ಈ ಫೋಟೋದಲ್ಲಿರುವ ವಾಸಂತಿಗೂ ಮತ್ತು ಆ ಭಾಗಕ್ಕೂ ಏನಾದ್ರೂ ಸಂಬಂಧ ಇರ್ಬೋದಾ? ಅದನ್ನ ಹೊರಗಡೆ ತರಿಸೋದಕ್ಕೆ ಸುಜಾತ ಭಟ್ಟನ್ನ ಬಿಟ್ಟು ಆ ಫೋಟೋ ತೋರಿಸಲಾಗ್ತಿದೆಯಾ? ಎಲ್ಲಾ ದೃಷ್ಟಿಕೋನಗಳಿಂದಲೂ ಕೂಡ ಈಗ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಈ ಸುಜಾತ ಭಟ್ ಬಂದಿರೋ ಕಾರಣ ಏನು ಅಂದ್ರೆ,
ಆಸ್ತಿ, ಹಣ, ದುಡ್ಡು, ಮತ್ತೊಂದು ಮಗದೊಂದು ಕೂಡಲೇ ಏನ್ ಬೇಕಾದ್ರೆ ಹೇಳ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದು ಗೊತ್ತಾಗ್ತಾ ಇದೆ. ಆಮೇಲೆ ಇವಳು ವಾಸಂತಿ ಫೋಟೋ ಹಿಡ್ಕೊಂಡು ಇಲ್ಲಿ ಬರೋಕ್ಕೆ ಸುಜಾತಾ ಭಟ್ಟಳೆ ನಿರ್ಧಾರ ಮಾಡ್ಕೊಂಡು ಬಂದ, ಅಥವಾ ಪೀಟರ್ ಯಾರು ಕರ್ಕೊಂಬಂದ್ರ, ಅಥವಾ ಇನ್ಯಾರು ಕರ್ಕೊಂಬಂದ್ರ ಅಂತಕ್ಕಂಥ ಪ್ರಶ್ನೆ ಇದೆ ಈಗ SIT ಮುಂದೆ. ಆಮೇಲೆ ಅವಳ ಇನ್ನೊಂದೇನಪ್ಪ ಅಂದ್ರೆ ತನಿಖೆ ಮಾಡ್ಬೋದು, ಮಾಡದೇ ಇರ್ಬೋದು. ಪೀಟರ್ ಪಾತ್ರ ಏನು ಇಲ್ಲಿ? ಅಲ್ಲ, ಪೀಟರ್ ಪಾತ್ರದ ಬಗ್ಗೆನೇ ಯಾಕೆ ನಿಮ್ಗೆ ಇಷ್ಟೊಂದು ಅದನ್ನ ಆ ಪೀಟರ್ ಅನ್ನೋ ಕ್ಯಾರೆಕ್ಟರ್ನೇ ಯಾಕೆ ಇಷ್ಟು ಒತ್ತಿ ಹೇಳಲಾಗ್ತಾ ಎರಡು ದೃಷ್ಟಿಯಲ್ಲಿ ಬಿಕಾಸ್ he is ಪ್ರಕಾಶ್ ರೈ ಅವ್ರ ತಮ್ಮ ಅಂತಾನಾ? ಹಂಗಂತ ಹೇಳ್ಕೊಂಡಿದ್ದಾರೆ ವಿನಃ ಪ್ರಕಾಶ್ ರೈ ಸಹೋದರ ಅನ್ನೋದು ಕನ್ಫರ್ಮ್ ಆಗಬೇಕಾಗಿದೆ ಇನ್ನು ಮುಂದೆ ತನಿಖೆಯಲ್ಲಿ. ಅವತ್ತಿಂದ ನಾಪತ್ತೆ ಆಗಿರ್ತಕ್ಕಂಥ ಪೀಟರು, ಅವತ್ತು ಸುಜಾತಾ ಭಟ್ ಹೆಸರು ಹೇಳ್ತಾ ಇರ್ತಕ್ಕಂಥ ಪೀಟರ್ನ ಹೆಸರನ್ನ ಈಗ SIT ತನಿಖೆಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅದರ ಹಿನ್ನೆಲೆ ಏನು ಅಂತಕ್ಕಂಥ ಪ್ರಶ್ನೆ ನಮಗೂ ಕಾಡ್ತಾ ಇದ್ದಾರಲ್ಲ.